ಹಾಯ್ ನಮಸ್ಕಾರ. ನಾನಿವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ, ಬಟ್ ಆದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸಿಲ್ಲ. ಹಬ್ಬಗಳಲ್ಲೆಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಕಾಯಿ ತುರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ತುಂಬ ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೋಬೇಕು. ಈ ಕಡೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಆಮೇಲೆ ಹಾಕ್ಕೊಂಡು ನಾನಿಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಶೇಂಗಾನೂ ಹಾಕೋಬೋದು. ಗೋಡಂಬಿನೂ ಹಾಕ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಮುಗೀತು. ಆಮೇಲೆ ಮುಂಚೆನೇ ನಾವು ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಆ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಿದೆ ಅಂತ ಆದರೆ ಚಿತ್ರಾನ್ನದುಳ್ಳಿ ರೆಡಿ ಆಗುತ್ತೆ. ಮಾಮೂಲಿ ಚಿತ್ರಾನ್ನಗಿಂತ ಈ ಥರ ಚಿತ್ರಾನ್ನ ಹಬ್ಬ ಹರಿದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಈಸಿ ಮಾಡೋದನ್ನು. ಅದಾದಮೇಲೆ ಅದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಸೂಪರಾಗಿರೋ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗುತ್ತೆ. ಅದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋದು. ಸ್ವಲ್ಪ ಲಾಸ್ಟಿಗೆ ನಿಂಬೆ ಹುಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿರೋ ಚಿತ್ರಾನ್ನ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್.